17ನೇ ದಿನಕ್ಕೆ ಕಾಲಿಟ್ಟಿದೆ ಧರ್ಮಸ್ಥಳ ಶವಶೋಧ. ಎಲ್ಲಿಗೆ ಹೋಗುತ್ತೆ ಧರ್ಮಸ್ಥಳದ ಹೆಣಗಳ ಹುಡುಕಾಟ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಹೆಣಗಳ ಹುಡುಕಾಟ ಮುಂದುವರಿಯುತ್ತಾ ನಿಲ್ಲುತ್ತಾ? ಸರ್ಕಾರಕ್ಕೆ ಇವತ್ತೇ ಮಧ್ಯಂತರ ವರದಿ ಸಲ್ಲಿಕೆಯಾಗುತ್ತಾ? ಸೋಮವಾರ ವಿಧಾನಸಭೆಯಲ್ಲಿ ಗೃಹ ಸಚಿವರು ಉತ್ತರ ಕೊಡೋರಿದ್ದಾರೆ. ಗೃಹ ಸಚಿವರಿಗೆ ಮಧ್ಯಂತರ ವರದಿ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಇವತ್ತು ಸಂಜೆಯ ಒಳಗೆ ಅಂತಿಮ ಮಧ್ಯಂತರ ವರದಿ ಸಿದ್ಧಗೊಳಿಸ್ತಾರಾ? ಏನು ಸಿಕ್ಕಿದೆ, ಯಾವ ಹಂತದಲ್ಲಿದೆ, ಎಲ್ಲದರ ಬಗ್ಗೆ ಒಂದು ಮಧ್ಯಂತರ ವರದಿ ಸಲ್ಲಿಕೆಯಾಗುತ್ತೆ. ತನಿಖೆ ಯಾವ ಹಂತದಲ್ಲಿದೆ ಅನ್ನೋದರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸಲಾಗತ್ತಾ? ವೀಕ್ಷಕರೇ, ಕಳೆದ 17 ದಿನಗಳಿಂದ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಅನಾಮಿಕ ದೂರುದಾರ ಬಂದು ಹೆಣ್ಣು ಮಕ್ಕಳ ಶವಗಳನ್ನ ಹೂತೋದಕ್ಕೆ ಹೇಳಿದ್ರು. ನಾನು ಹೂತ್ ಹಾಕಿದ್ದೀನಿ, ಪಾಪ ಪ್ರಜ್ಞೆ ಕಾಡ್ತು, ಅದಕ್ಕೆ ಬಂದು ಈ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಪೊಲೀಸರ ಮುಂದೆ ಬಂದಾಗ ಸರ್ಕಾರ SIT ರಚನೆ ಮಾಡಿತು. ದೂರುದಾರ ಬಂದು ಪಾಯಿಂಟ್ಗಳನ್ನ ಗುರುತಿಸಿದ್ದಾನೆ. ಇಲ್ಲಿಯವರೆಗೆ 17 ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ. ಆದರೆ 6ರ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಹೊರತುಪಡಿಸಿ ಬೇರೆ ಏನೂ ಸಿಕ್ಕಿಲ್ಲ. ನೀವೀಗ ಸ್ಕ್ರೀನ್ನಲ್ಲಿ ನೋಡ್ತಾ ಇರೋದು 13ನೇ ಪಾಯಿಂಟ್. ಈ ದೂರುದಾರ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದೇ ಇದೇ 13ನೇ ಪಾಯಿಂಟ್ನಲ್ಲಿ. 20 ಅಡಿ ಆಳ ಆಗದ್ರು, GPR ಯಂತ್ರ ಬಳಸಿದ್ರು, ಏನೂ ಸಿಕ್ಕಿಲ್ಲ. ನಂತರ 17ನೇ ಪಾಯಿಂಟ್ನಲ್ಲೂ ಕೂಡ ಉತ್ಖನನ ನಡೆಸಲಾಯಿತು. ಅಲ್ಲೂ ಕೂಡ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ. ಇದರ ಬಗ್ಗೆ ಮಧ್ಯಂತರ ವರದಿ ಕೊಡೋದಕ್ಕೆ ಈಗ ಸಿದ್ಧತೆ ನಡೆಸಿದ್ದಾರೆ. ಯಾಕಂದ್ರೆ ಸೋಮವಾರ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಮಧ್ಯಂತರ ವರದಿ ಮಧ್ಯೆ ಇವತ್ತು ಕೂಡ ಶೋಧ ಕಾರ್ಯ ನಡೆಯುತ್ತಾ? ಆಪರೇಷನ್ ನಿಲ್ಲಿಸುವಂತೆ ಈವರೆಗೂ ಯಾವುದೇ ಸಂದೇಶ ಬಂದಿಲ್ಲ. ಕನ್ಯಾಡಿ ಹತ್ರ ಇವತ್ತು ಕೂಡ ಶೋಧ ನಡೆಸೋ ಪ್ಲಾನ್ ಅನ್ನ SIT ಮಾಡಿಕೊಂಡಿದೆ. ಇವತ್ತು ಕೂಡ ಅಗಿಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. SIT ಅನಾಮಿಕನಿಗೆ ಇವತ್ತು ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ದೂರುದಾರನ ಸಮ್ಮುಖದಲ್ಲೇ ಶವಕ್ಕಾಗಿ ಹುಡುಕಾಟ ಮಾಡೋ ಸಾಧ್ಯತೆ ಇದೆ. ಇಲ್ಲಿವರೆಗೆ ಎಲ್ಲೆಲ್ಲಿ ಉತ್ಖನನ ಮಾಡಿದ್ರೋ ಅದರ ಫೋಟೋಗ್ರಫಿ ಆಗಿದೆ, ವಿಡಿಯೋಗ್ರಫಿ ಆಗಿದೆ. ಇದೆಲ್ಲವೂ ನಡೆದಿರೋದು ದೂರುದಾರ ಹೇಳಿದ ಸ್ಥಳದಲ್ಲಿ, ಹೇಳಿದ ರೀತಿಯಲ್ಲಿ. ಹಾಗಾದ್ರೆ ಇವತ್ತು ಯಾವ ಭಾಗದಲ್ಲಿ ಉತ್ಖನನ ಆಗಬಹುದು, ಮಧ್ಯಂತರ ವರದಿಯ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬೆಳ್ತಂಗಡಿಯ ಕಚೇರಿಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, 17ನೇ ದಿನ ಇವತ್ತು ಉತ್ಖನನ ನಡೆಯುತ್ತಾ? ಜೊತೆಗೆ ಮಧ್ಯಂತರ ವರದಿಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಏನಾಗ್ತಾ ಇದೆ ಅಲ್ಲಿ? ಜೊತೆಗೆ ದೂರುದಾರ ಇನ್ನಷ್ಟು ಪ್ರದೇಶಗಳನ್ನ ಗುರುತಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಇದೆ. ಸದ್ಯಕ್ಕೆ ಎಲ್ಲದ್ ಬಂದು ನಿಂತಿದೆ ಉತ್ಖನನ ಕಾರ್ಯ? ದೂರುದಾರ ಹೇಳುವುದನ್ನು ಕೇಳ್ತಾ ಹೋದ್ರೆ ಇನ್ನಷ್ಟು ಜಾಗಗಳು ಇವೆ. ಯಾಕಂದ್ರೆ ಅವ ಆಲ್ರೆಡಿ 30 ಪಾಯಿಂಟ್ಗಳು ಅಂತ ಹೇಳಿದ್ದ. ಅದರಲ್ಲಿ ಸಾಕಷ್ಟು ಪಾಯಿಂಟ್ಗಳು ಇನ್ನೂ ಕೂಡ ಬಾಕಿ ಇರೋದ್ರಿಂದ ಆತ ಬೊಟ್ಟು ಮಾಡ್ತಾನೆ ಇರ್ತಾನೆ ಮತ್ತು ಇವರು ಕಾರ್ಯಾಚರಣೆ ಮುಂದುವರಿಸ್ತಾನೆ ಹೋಗಬೇಕಾಗುತ್ತೆ ಅನ್ನುವಂಥ ಒಂದು ವಾತಾವರಣ ಇದೆ. ಸೊ ಮೇಲಿನ ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕಾಯುವ ದೃಷ್ಟಿಯಿಂದ ಇಲ್ಲಿ ನಿರೀಕ್ಷೆಯಲ್ಲಿದೆ. ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬರಬಹುದು ಅನ್ನುವಂಥದ್ದು ಎಲ್ಲರಿಗೂ ಇರುವಂತಹ ನಿರೀಕ್ಷೆ. ಸೊ ಇವತ್ತು ಕಾರ್ಯಾಚರಣೆ ಇರುತ್ತಾ? ಬಹುತೇಕ ಇರುತ್ತೆ ಅನ್ನುವ ತರದ ಲಕ್ಷಣಗಳೇ ನಮಗೆ SIT ಕಚೇರಿ ಆವರಣದಲ್ಲಿ ಕಂಡು ಬರ್ತಾ ಇದೆ. ದೂರುದಾರನಿಗೆ ಬರಲಿಕ್ಕೆ ಹೇಳಿದ್ದಾರೆ. ಪ್ರತಿದಿನ ಇದ್ದ ಹಾಗೆ ಕಂದಾಯ ಇಲಾಖೆಯವರು ಇರ್ಬೋದು, ಅರಣ್ಯ ಇಲಾಖೆಯವರು ಇರ್ಬೋದು, ಪಂಚಾಯತ್ನವರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸೂಚನೆ ಹೋಗಿದೆ. ಉಪ ಆಯುಕ್ತ ACST ಎಲ್ಲ ಅವರು ಕೂಡ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಸೊ ತಯಾರಿ ಎಲ್ಲವನ್ನು ಮಾಡಿಕೊಂಡಿದ್ದಾರೆ. ಮೇಲಧಿಕಾರಿಗಳು ಏನು ಸೂಚನೆ ಕೊಡ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಪ್ರತಿದಿನ ಒಂದು 10-10:30 ವೇಳೆಗೆ ಬಹುತೇಕ ಒಂದು ನಿರ್ಧಾರ ಆಗುವಂತದ್ದು. ಸೊ ಇವತ್ತು ಏನೆಲ್ಲ ಆಪ್ಷನ್ಸ್ ಇದೆ ಅಂತ ನಾವು ನೋಡೋದಾದ್ರೆ ಒಟ್ಟು 3 ವಿಚಾರಗಳಿವೆ. ಅಂದ್ರೆ ಒಂದು ಹೊಸ ಜಾಗದ ಉತ್ಖನನ ಆಗಬಹುದು ಅನ್ನುವಂಥದ್ದು. ಕನ್ಯಾಡಿಯ ಭಾಗದಲ್ಲಿ ಏನು ಉತ್ಖನನ ಆಗಿತ್ತು ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಮಾಧವಾಶ್ರಮ ಅನ್ನುವ ಭಾಗದಲ್ಲಿ ಅದಕ್ಕೆ ಖಾಸಗಿ ಜಾಗ ಇರಬಹುದು ಅನ್ನುವಂಥ ಊಹೆ ಕೂಡ ಇದೆ. ಒಂದು ವೇಳೆ ಅದು ಖಾಸಗಿ ಜಾಗ ಆಗಿದ್ರೆ ಅವರಿಗೆ ನೋಟಿಸ್ ಕೊಟ್ಟಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಒಂದು ಅಲ್ಲಿ ಉತ್ಖನನ ಆಗಬಹುದು, ಅದಕ್ಕೆ ಬೇಕಾದ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಇನ್ನೊಂದು
ಆತ ಏನು ಕೋರ್ಟ್ಗೆ ಒಂದು ಬುರುಡೆಯನ್ನು ಸಬ್ಮಿಟ್ ಮಾಡಿರ್ತಾನೆ, ಅದರ ಒಂದು ಮಹಜರು ಇನ್ನೂ ಕೂಡ ಆಗಿಲ್ಲ ಅನ್ನುವ ಗೊಂದಲ ಇದೆ. ಆಗಿದೆ ಅಥವಾ ಆಗಿಲ್ಲ ಅನ್ನುವಂಥ ಗೊಂದಲ ಇದೆ. ಅಧಿಕಾರಿಗಳು ಇನ್ನೂ ಕೂಡ ಆ ಸತ್ಯವನ್ನು ಬಿಟ್ಟುಕೊಟ್ಟಿಲ್ಲ. ಸೊ ಆ ಮಹಜರು ಆಗದೇ ಇದ್ರೆ ಈ ಒಂದು ಪ್ರಕ್ರಿಯೆ ಬಹಳ ಮುಖ್ಯದ ಪ್ರಕ್ರಿಯೆಯಲ್ಲಿ ಮಹಜರು ಮಾಡುವಂಥದ್ದು. ಸೊ ಅಲ್ಲಿ ಮಹಜರು ಆದರೂ ಆಗಬಹುದು ಅನ್ನುವಂಥದ್ದು. ಮತ್ತು ಇವೆರಡಕ್ಕೂ ಪ್ಯಾರಲಲ್ ಆಗಿ ವರದಿಯ ಸಿದ್ಧತೆಗಳಂತೂ ಮಾಡ್ತಾರೆ ಅಧಿಕಾರಿಗಳು. ಯಾಕಂದ್ರೆ ಫೀಲ್ಡಿಗೆ ಹೋಗುವ ಅಧಿಕಾರಿಗಳು ಬೇರೆ, ಕಚೇರಿಯಲ್ಲಿ ಇದ್ದು ಕೆಲಸ ಮಾಡುವಂಥ ಅಧಿಕಾರಿಗಳು ಬೇರೆ ತಂಡ ಇದೆ. ಸೊ ಆ ಮಧ್ಯಂತರ ವರದಿಗೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ಳಬಹುದು ಇವತ್ತು ಅಂತ ಹೇಳುವಂಥದ್ದು. ಯಾಕಂದ್ರೆ ಸೋಮವಾರ ಗೃಹ ಸಚಿವರು ಈ ಬಗ್ಗೆ ಸದನದಲ್ಲಿ ಮಾತನಾಡಬಹುದು. ಅದು ಗೃಹ ಸಚಿವರು ಮಾತನಾಡ್ತಾರಾ, ಸ್ವತಃ ಸಿಎಂ ಮಾತಾಡ್ತಾರಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ SIT ಮುಖ್ಯಸ್ಥರಾದ ಮೊಹಂತಿ ಅವರು ಸಿಎಂಗೂ ಕೂಡ ಎಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡ್ತಾ ಇರುವುದರಿಂದ ಸೊ ಆ ದೃಷ್ಟಿಯಿಂದ ಆ ಮಧ್ಯಂತರ ವರದಿಗೆ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಒಟ್ಟು ಕಾರ್ಯಾಚರಣೆ, ಇಷ್ಟು ದಿನದ ಆದ ಕಾರ್ಯಾಚರಣೆಯ ಒಂದು ನಿರ್ಣಾಯಕ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಮುಂದೆ ಕಾರ್ಯಾಚರಣೆ ಆಗುತ್ತಾ ಇಲ್ವಾ ಮತ್ತು ಇವತ್ತಿನ ಕಾರ್ಯಾಚರಣೆ ಏನು ಎಂಥದ್ದು ಅನ್ನುವಂಥದ್ದು. ಯಾಕಂದ್ರೆ ದೂರುದಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಂದಿನಂತೆ ಬರುವಂತಹ ಸಾಧ್ಯತೆಗಳಿವೆ. ಒಂದು, ಆತನನ್ನು ಉತ್ಖನನಕ್ಕೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಉತ್ಖನನ ಇಲ್ಲ ಅಂದ್ರೆ ಕಚೇರಿಯಲ್ಲೇ ಆತನಿಗೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಏನು ನಾವು ನೋಡ್ತಾ ಇದ್ದೇವೆ, ನಿನ್ನೆ ಒಂದು ಬ್ರೇಕ್ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಅನ್ನುವ ಕಾರಣಕ್ಕೆ ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ, SIT ಅವರಿಗೂ ಕೂಡ ತಮ್ಮ ತಮ್ಮ ಹೆಡ್ ಕ್ವಾರ್ಟರ್ಸ್ಗಳಿಗೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿ ಶನಿವಾರದ ದಿನ ಬನ್ನಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಸೊ ಆ ದೃಷ್ಟಿಯಿಂದ ಇವತ್ತು ಒಬ್ಬೊಬ್ಬರೇ ಅಧಿಕಾರಿಗಳು ತಮ್ಮ ತಮ್ಮ ಹೆಡ್ ಕ್ವಾರ್ಟರ್ಸ್ಗಳಿಂದ SIT ಬೆಳ್ತಂಗಡಿಯ ಕಚೇರಿಗಳಿಗೆ ಬರ್ತಾ ಇದ್ದಾರೆ. ದೂರುದಾರ ಬಂದ ನಂತರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಬೆಂಗಳೂರಿನಲ್ಲಿರುವಂತಹ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಇಲ್ಲಿ ಇರುವಂತಹ ತನಿಖಾಧಿಕಾರಿಗಳ ನಡುವೆ ಮೀಟಿಂಗ್ ಆದ ನಂತರ ಮೇಲಧಿಕಾರಿಗಳು ಕೊಟ್ಟ ಸೂಚನೆಯನ್ನು ನೋಡಿಕೊಂಡು ಇವತ್ತಿನ ಕಾರ್ಯಾಚರಣೆಯನ್ನು ನಿರ್ಧಾರ ಮಾಡ್ತೇವೆ ಅಂತ SIT ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಭಾವನ. ಎಸ್ ಶಶಿಧರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.